ವಿಜ್ಞಾನಿಗಳು ಸರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಂತ. ಒಂದು ದೊಡ್ಡ ಡೋಮ್ ಮಾಡಿದ್ರಂತ, ಗುಮ್ಮಟ. ಒಂದು ದೊಡ್ಡ ಡೋಮ್ ಮಾಡಿ ಸರ್ ಅದರ ಒಳಗಡೆ ಭಾರಿ ಬೆಸ್ಟ್ ವಾತಾವರಣದಲ್ಲಿ ಒಂದು ಮರ ಬೆಳೆಸಿದ್ರಂತ. ಅದಕ್ಕೆ ಒಳ್ಳೆ ಗಾಳಿ, ಶುದ್ಧ ನೀರು, ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಟ್ರ. ಮರ ಸ್ವಲ್ಪ ಬೆಳೆದು ಸರ್ ಬಿದ್ದು ಬಿಡ್ತಂತೆ, ಭಾಗಕತ್ತಂತೆ, ಮಳೆ ಬೆಳಿಲಿಲ್ಲಂತ. ಅವ್ರಿಗೆ ವಿಚಿತ್ರ ಆತಂತ, ಏನಪ್ಪ ಹೊರಗೆ ಎಂತೆಂಥ ದೊಡ್ಡ ದೊಡ್ಡ ಮರಗಳು ಬೆಳೆದವು, ಸರಿಯಾಗಿ ಅವಕ್ಕೇನೂ ಇಲ್ಲ, ಬಟ್ ನಾವು ಎಷ್ಟು ಚಂದ ಬೆಳೆಸತ್ತೀವಿ ಬೆಳೆಯುವಲ್ತೆ ಯಾಕ. ಅವಾಗ ಒಬ್ಬರು ವಿಜ್ಞಾನಿ ಹೇಳ್ರಂತ, ಇಲ್ಲ, ಹೊರಗಡೆ ಮರಗಳು ಸ್ವಲ್ಪ ಬೆಳಿತಾವೆ, ಬೆಳೆದ ಮೇಲೆ ಅದಕ್ಕೆ ಗಾಳಿ, ಮಳಿ, ಚಳಿ ಇವೆಲ್ಲ ಪ್ರೆಷರ್ ತಡ್ಕೊಳಕ್ಕೆ, ಇವನ್ನ ತಡ್ಕೊಂಡು ಇವುಗಳನ್ನು ಎದುರಿಸಕ್ಕೆ ಬೇರುಗಳನ್ನು ಇನ್ನೂ ಆಳಕ್ಕೆ ಕಳಿಸ್ತವ. ಬೇರುಗಳು ಆಳಕ್ಕೆ ಹೋದಂತೆ ಮರ ಇನ್ನೂ ದೊಡ್ಡದು ಬೆಳಿತೈತಿ. ಬಟ್ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ, ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇಟ್ಟಿದ್ದೀರಿ. ಹಿಂಗಾಗಿ ಇಲ್ಲಿ ಬೇರುಗಳು ಆಳಕ್ಕೆ ಹೋಗಕ್ಕೆ ತೊಂದರೆನೇ ಬರಬಾರ್ದು. ತೊಂದರೆ ಬಂದಾಗನ ಮರಗಳ ಬೇರುಗಳು ಗಟ್ಟಿ ಆಗೋದು. ತೊಂದರೆ ಬರಬೇಕು ಅಂತ ಹೇಳಿದ್ರ. ಅಂದ್ರೆ ನಾವು ಕೂಡ ಅಷ್ಟೇ ಸರ್, ನಮಗೆ ಲೈಫ್ ಒಳಗಡೆ ಏನಾದರೂ ತೊಂದರೆ ಬಂದೈತಂದ್ರೆ ನಾವು ನಮಗೆ ಯಾಕೆ ಬಂತಂತೀವಿ. ಅದನ್ನ ಅಪಾರ್ಚುನಿಟಿ ಅಂತ ತಿಳ್ಕೊಬೇಕು. ನಮಗೇನು ಕಷ್ಟಗಳು ಬರ್ತಾವ, ಏನು ಸವಾಲುಗಳು ಬರ್ತಾವ, ಅದನ್ನ ಎದುರಿಸಿ ನಾವು ಗಟ್ಟಿ ಆಗ್ಬೇಕು. ಆ ಸವಾಲುಗಳ ಲಾಭವನ್ನು ತಗೋಬೇಕು. ಟೇಕ್ ಯೂಸ್ ಆಫ್ ದ ಪ್ರಾಫಿಟ್ ಆಫ್ ದ ಚಾಲೆಂಜಸ್ ಅರೈವ್ಡ್ ಇನ್ ಯುವರ್ ಲೈಫ್. ನಮ್ಮ ಲೈಫಲ್ಲಿ ಬರುವಂಥ ಚಾಲೆಂಜಸ್ಗಳಿಂದ ಪ್ರಾಫಿಟ್ ತಗೋಬೇಕು ಹೊರತು ಕುಗ್ಗಬಾರದು. ಯಾರು ಕಷ್ಟಗಳನ್ನು ಎದುರಿಸ್ತಾರ ಅವ್ರು ಮಾತ್ರ ಗಟ್ಟಿಯಾಗಿ ನಿಲ್ಲಬಹುದು ಅನ್ನೋದು ಈ ಸ್ಟೋರಿಯಿಂದ ಗೊತ್ತಾಗುವಂಥ. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಜ್ಞಾನಿಗಳು ಸರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಂತ. ಒಂದು ದೊಡ್ಡ ಡೋಮ್ ಮಾಡಿದ್ರಂತ, ಗುಮ್ಮಟ. ಒಂದು ದೊಡ್ಡ ಡೋಮ್ ಮಾಡಿ ಸರ್ ಅದರ ಒಳಗಡೆ ಭಾರಿ ಬೆಸ್ಟ್ ವಾತಾವರಣದಲ್ಲಿ ಒಂದು ಮರ ಬೆಳೆಸಿದ್ರಂತ. ಅದಕ್ಕೆ ಒಳ್ಳೆ ಗಾಳಿ, ಶುದ್ಧ ನೀರು, ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಟ್ರ. ಮರ ಸ್ವಲ್ಪ ಬೆಳೆದು ಸರ್ ಬಿದ್ದು ಬಿಡ್ತಂತೆ, ಭಾಗಕತ್ತಂತೆ, ಮಳೆ ಬೆಳಿಲಿಲ್ಲಂತ. ಅವ್ರಿಗೆ ವಿಚಿತ್ರ ಆತಂತ, ಏನಪ್ಪ ಹೊರಗೆ ಎಂತೆಂಥ ದೊಡ್ಡ ದೊಡ್ಡ ಮರಗಳು ಬೆಳೆದವು, ಸರಿಯಾಗಿ ಅವಕ್ಕೇನೂ ಇಲ್ಲ, ಬಟ್ ನಾವು ಎಷ್ಟು ಚಂದ ಬೆಳೆಸತ್ತೀವಿ ಬೆಳೆಯುವಲ್ತೆ ಯಾಕ. ಅವಾಗ ಒಬ್ಬರು ವಿಜ್ಞಾನಿ ಹೇಳ್ರಂತ, ಇಲ್ಲ, ಹೊರಗಡೆ ಮರಗಳು ಸ್ವಲ್ಪ ಬೆಳಿತಾವೆ, ಬೆಳೆದ ಮೇಲೆ ಅದಕ್ಕೆ ಗಾಳಿ, ಮಳಿ, ಚಳಿ ಇವೆಲ್ಲ ಪ್ರೆಷರ್ ತಡ್ಕೊಳಕ್ಕೆ, ಇವನ್ನ ತಡ್ಕೊಂಡು ಇವುಗಳನ್ನು ಎದುರಿಸಕ್ಕೆ ಬೇರುಗಳನ್ನು ಇನ್ನೂ ಆಳಕ್ಕೆ ಕಳಿಸ್ತವ. ಬೇರುಗಳು ಆಳಕ್ಕೆ ಹೋದಂತೆ ಮರ ಇನ್ನೂ ದೊಡ್ಡದು ಬೆಳಿತೈತಿ. ಬಟ್ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ, ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇಟ್ಟಿದ್ದೀರಿ. ಹಿಂಗಾಗಿ ಇಲ್ಲಿ ಬೇರುಗಳು ಆಳಕ್ಕೆ ಹೋಗಕ್ಕೆ ತೊಂದರೆನೇ ಬರಬಾರ್ದು. ತೊಂದರೆ ಬಂದಾಗನ ಮರಗಳ ಬೇರುಗಳು ಗಟ್ಟಿ ಆಗೋದು. ತೊಂದರೆ ಬರಬೇಕು ಅಂತ ಹೇಳಿದ್ರ. ಅಂದ್ರೆ ನಾವು ಕೂಡ ಅಷ್ಟೇ ಸರ್, ನಮಗೆ ಲೈಫ್ ಒಳಗಡೆ ಏನಾದರೂ ತೊಂದರೆ ಬಂದೈತಂದ್ರೆ ನಾವು ನಮಗೆ ಯಾಕೆ ಬಂತಂತೀವಿ. ಅದನ್ನ ಅಪಾರ್ಚುನಿಟಿ ಅಂತ ತಿಳ್ಕೊಬೇಕು. ನಮಗೇನು ಕಷ್ಟಗಳು ಬರ್ತಾವ, ಏನು ಸವಾಲುಗಳು ಬರ್ತಾವ, ಅದನ್ನ ಎದುರಿಸಿ ನಾವು ಗಟ್ಟಿ ಆಗ್ಬೇಕು. ಆ ಸವಾಲುಗಳ ಲಾಭವನ್ನು ತಗೋಬೇಕು. ಟೇಕ್ ಯೂಸ್ ಆಫ್ ದ ಪ್ರಾಫಿಟ್ ಆಫ್ ದ ಚಾಲೆಂಜಸ್ ಅರೈವ್ಡ್ ಇನ್ ಯುವರ್ ಲೈಫ್. ನಮ್ಮ ಲೈಫಲ್ಲಿ ಬರುವಂಥ ಚಾಲೆಂಜಸ್ಗಳಿಂದ ಪ್ರಾಫಿಟ್ ತಗೋಬೇಕು ಹೊರತು ಕುಗ್ಗಬಾರದು. ಯಾರು ಕಷ್ಟಗಳನ್ನು ಎದುರಿಸ್ತಾರ ಅವ್ರು ಮಾತ್ರ ಗಟ್ಟಿಯಾಗಿ ನಿಲ್ಲಬಹುದು ಅನ್ನೋದು ಈ ಸ್ಟೋರಿಯಿಂದ ಗೊತ್ತಾಗುವಂಥದ್ದು. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಜ್ಞಾನಿಗಳು ಸರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಂತ. ಒಂದು ದೊಡ್ಡ ಡೋಮ್ ಮಾಡಿದ್ರಂತ, ಗುಮ್ಮಟ. ಒಂದು ದೊಡ್ಡ ಡೋಮ್ ಮಾಡಿ ಸರ್ ಅದರ ಒಳಗಡೆ ಭಾರಿ ಬೆಸ್ಟ್ ವಾತಾವರಣದಲ್ಲಿ ಒಂದು ಮರ ಬೆಳೆಸಿದ್ರಂತ. ಅದಕ್ಕೆ ಒಳ್ಳೆ ಗಾಳಿ, ಶುದ್ಧ ನೀರು, ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಟ್ರ. ಮರ ಸ್ವಲ್ಪ ಬೆಳೆದು ಸರ್ ಬಿದ್ದು ಬಿಡ್ತಂತೆ, ಭಾಗಕತ್ತಂತೆ, ಮಳೆ ಬೆಳಿಲಿಲ್ಲಂತ. ಅವ್ರಿಗೆ ವಿಚಿತ್ರ ಆತಂತ, ಏನಪ್ಪ ಹೊರಗೆ ಎಂತೆಂಥ ದೊಡ್ಡ ದೊಡ್ಡ ಮರಗಳು ಬೆಳೆದವು, ಸರಿಯಾಗಿ ಅವಕ್ಕೇನೂ ಇಲ್ಲ, ಬಟ್ ನಾವು ಎಷ್ಟು ಚಂದ ಬೆಳೆಸತ್ತೀವಿ ಬೆಳೆಯುವಲ್ತೆ ಯಾಕ. ಅವಾಗ ಒಬ್ಬರು ವಿಜ್ಞಾನಿ ಹೇಳ್ರಂತ, ಇಲ್ಲ, ಹೊರಗಡೆ ಮರಗಳು ಸ್ವಲ್ಪ ಬೆಳಿತಾವೆ, ಬೆಳೆದ ಮೇಲೆ ಅದಕ್ಕೆ ಗಾಳಿ, ಮಳಿ, ಚಳಿ ಇವೆಲ್ಲ ಪ್ರೆಷರ್ ತಡ್ಕೊಳಕ್ಕೆ, ಇವನ್ನ ತಡ್ಕೊಂಡು ಇವುಗಳನ್ನು ಎದುರಿಸಕ್ಕೆ ಬೇರುಗಳನ್ನು ಇನ್ನೂ ಆಳಕ್ಕೆ ಕಳಿಸ್ತವ. ಬೇರುಗಳು ಆಳಕ್ಕೆ ಹೋದಂತೆ ಮರ ಇನ್ನೂ ದೊಡ್ಡದು ಬೆಳಿತೈತಿ. ಬಟ್ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ, ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇಟ್ಟಿದ್ದೀರಿ. ಹಿಂಗಾಗಿ ಇಲ್ಲಿ ಬೇರುಗಳು ಆಳಕ್ಕೆ ಹೋಗಕ್ಕೆ ತೊಂದರೆನೇ ಬರಬಾರ್ದು. ತೊಂದರೆ ಬಂದಾಗನ ಮರಗಳ ಬೇರುಗಳು ಗಟ್ಟಿ ಆಗೋದು. ತೊಂದರೆ ಬರಬೇಕು ಅಂತ ಹೇಳಿದ್ರ. ಅಂದ್ರೆ ನಾವು ಕೂಡ ಅಷ್ಟೇ ಸರ್, ನಮಗೆ ಲೈಫ್ ಒಳಗಡೆ ಏನಾದರೂ ತೊಂದರೆ ಬಂದೈತಂದ್ರೆ ನಾವು ನಮಗೆ ಯಾಕೆ ಬಂತಂತೀವಿ. ಅದನ್ನ ಅಪಾರ್ಚುನಿಟಿ ಅಂತ ತಿಳ್ಕೊಬೇಕು. ನಮಗೇನು ಕಷ್ಟಗಳು ಬರ್ತಾವ, ಏನು ಸವಾಲುಗಳು ಬರ್ತಾವ, ಅದನ್ನ ಎದುರಿಸಿ ನಾವು ಗಟ್ಟಿ ಆಗ್ಬೇಕು. ಆ ಸವಾಲುಗಳ ಲಾಭವನ್ನು ತಗೋಬೇಕು. ಟೇಕ್ ಯೂಸ್ ಆಫ್ ದ ಪ್ರಾಫಿಟ್ ಆಫ್ ದ ಚಾಲೆಂಜಸ್ ಅರೈವ್ಡ್ ಇನ್ ಯುವರ್ ಲೈಫ್. ನಮ್ಮ ಲೈಫಲ್ಲಿ ಬರುವಂಥ ಚಾಲೆಂಜಸ್ಗಳಿಂದ ಪ್ರಾಫಿಟ್ ತಗೋಬೇಕು ಹೊರತು ಕುಗ್ಗಬಾರದು.